ಮಧ್ಯಪ್ರಾಚ್ಯದಲ್ಲಿ ನಿಜಕ್ಕೂ ಮಹಾಸಮರಕ್ಕೆ ಮುನ್ನುಡಿಯನ್ನು ಬರೆದಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಈಗ ನಡೀತಾ ಇರುವಂತಹ ಯುದ್ಧ ತೀವ್ರ ಸ್ವರೂಪದ ಕಡೆಗೆ ಹೋಗ್ತಾ ಇದೆ. ಅಮೆರಿಕ ದಾಳಿಯಿಂದಾಗಿ ಕೆರಳಿ ಕೆಂಡವಾಗಿದೆ ಇರಾನ್ನ ಮೇಲೆ ಭಾಳ ಭೀಕರವಾದಂತಹ ದಾಳಿಯನ್ನು ಅಮೆರಿಕ ಮಾಡಿದೆ. ಇಸ್ರೇಲ್ ಜೊತೆಗೇ ಅಮೆರಿಕ ಮೇಲೂ ಕೂಡ ಈಗ ಇರಾನ್ ಕಣ್ಣಿಟ್ಟಿರುವಂಥದ್ದು. ಯಾಕಂದರೆ ಇರಾನ್ನಲ್ಲಿರುವಂತಹ ಅಣ್ವಸ್ತ್ರಕ್ಕೆ ಸಂಬಂಧಿಸಿರತಕ್ಕಂತಹ ಸೈಟ್ಗಳನ್ನು ನಾಶ ಮಾಡಲಾಗಿದೆ. ಅಮೆರಿಕ ಬೆನ್ನಿಗೆ ನಿಲ್ಲುತ್ತಲೇ ಇಸ್ರೇಲ್ನ ರಣಾರ್ಭಟವೂ ಕೂಡ ಶುರುವಾಗಿದೆ. ಯಾವಾಗ ಅದರ ಬೆಂಬಲಕ್ಕೆ ಅಮೆರಿಕ ಬಂತು, ಇಸ್ರೇಲ್ ತನ್ನ ರಣಾರ್ಭಟವನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಮತ್ತಷ್ಟು ತೀವ್ರ ಸ್ವರೂಪದಲ್ಲಿ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ಮೇಲಿನ ಯುದ್ಧವನ್ನು ತೀವ್ರಗೊಳಿಸಿದೆ ಇಸ್ರೇಲ್. ಯಾಕಂದರೆ ಇಸ್ರೇಲ್ಗೆ ನೇರವಾಗಿ ಇರಾನ್ನ ಜೊತೆಗಿನ ಈ ಹಣಾಹಣಿಯಲ್ಲಿ ಇರಾನ್ ಒಂದು ಮೇಲುಗೈ ಸಾಧಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳುವಂತಹ ಸಂದರ್ಭದಲ್ಲೇ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಅಮೆರಿಕ ಈಗ ಇರಾನ್ ಮೇಲೆ ದಾಳಿ ನಡೆಸಿರುವುದರಿಂದಾಗಿ ಇರಾನ್ಗೆ ಹಿನ್ನಡೆಯಾಗಿದೆ. ಅಲ್ಲಿ ಇಸ್ರೇಲ್ ಮತ್ತಷ್ಟು ತೀವ್ರ ಸ್ವರೂಪದ ಯುದ್ಧವನ್ನು ನಡೆಸ್ತಾ ಇದೆ. ಇರಾನ್ನ ಕೆರ್ಮಾನ್ ಶಾ ಸೇರಿದಂತೆ 6 ಸೇನಾ ನೆಲೆಗಳ ಮೇಲೆ ನೇರವಾದಂತಹ ದಾಳಿಯನ್ನು ಈಗ ಇಸ್ರೇಲ್ ಮಾಡಿರುವಂಥದ್ದು. ಅಂದರೆ ಒಂದು ಕಡೆಯಲ್ಲಿ ಇರಾನ್ ದಾಳಿ ನಡೆಸ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಇರಾನ್ ಸೇನೆಯ 15 ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಕೂಡ ನಾಶಪಡಿಸಲಾಗಿದೆ. ಇರಾನ್ ಸೇನೆಯಲ್ಲಿ ಅಲ್ಲಿಯ ವಾಯುಪಡೆಯನ್ನು ಬಹಳ ಸ್ಟ್ರಾಂಗ್ ಆಗಿರುತ್ತಲ್ಲ, F-14S, F-5S, AH-1 ಹೆಲಿಕಾಪ್ಟರ್ ಮತ್ತು ಇಂಧನ ವ್ಯವಸ್ಥೆಗಳನ್ನು ಧ್ವಂಸಗೊಳಿಸಲಾಗಿದೆ. ಯಾಕೆಂದರೆ ಇರಾನ್ನಲ್ಲಿ ಬಹಳ ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನಗಳಿಲ್ಲ. ಹೀಗಿರುವಾಗ ಅಲ್ಲಿ ಇದ್ದಂತಹ ಯುದ್ಧ ವಿಮಾನಗಳನ್ನೇ ಹೊಡೆದುರುಳಿಸುವಂತಹ ಕೆಲಸವನ್ನು ಈಗ ಇಸ್ರೇಲ್ ಮಾಡ್ತಾ ಇದೆ. ವಾಯುನೆಲೆ ಸ್ಥಗಿತವಾದರೆ ಇರಾನ್ ಶಕ್ತಿ ಸಂಪೂರ್ಣವಾಗಿ ಕುಗ್ಗಿ ಹೋಗುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಈ ಸ್ವರೂಪದಲ್ಲಿ ಸದ್ಯಕ್ಕೆ ಮಹಾಯುದ್ಧ ಮುಂದುವರೆದಿದೆ. ಆದರೆ ಯಾವಾಗ ಅಮೆರಿಕ ದಾಳಿ ನಡೆಸ್ತೋ ಆಗ ನೇರ ಎಚ್ಚರಿಕೆಯನ್ನು ಈಗ ಖಮೇನಿ ಕೊಟ್ಟಿರುವಂಥದ್ದು ಅಮೆರಿಕಾಗೆ. ಇಸ್ರೇಲ್ ಬೆನ್ನಿಗೆ ಅಮೆರಿಕ ನಿಲ್ತಾ ಇದ್ದಂತೆ ಇರಾನ್ ವಾರ್ನಿಂಗ್ ಅನ್ನು ಕೊಟ್ಟಿದೆ ಅಮೆರಿಕ ದೇಶಕ್ಕೆ, ಮತ್ತು ಅಮೆರಿಕಾಗೆ ಖಮೇನಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಶಿಕ್ಷೆ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ನಿಮ್ಮನ್ನು ನಾವು ಶಿಕ್ಷಿಸುವಂಥದ್ದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಜಿಯೋನಿಸ್ಟ್ ಶತ್ರು ದೊಡ್ಡ ತಪ್ಪು ಮಾಡಿದ್ದಾನೆ ಅನ್ನುವಂಥನ್ನ ಮತ್ತೆ ಉಲ್ಲೇಖ ಮಾಡಿದ್ದಾರೆ. ಅವರು ಜಿಯೋನಿಸ್ಟ್ ಶತ್ರು ಅಂತಲೇ ಅವರು ಇಸ್ರೇಲನ್ನು ಪರಿಗಣಿಸ್ತಾ ಇದ್ದಾರೆ. ದೊಡ್ಡ ಅಪರಾಧವನ್ನು ಮಾಡಿದ್ದಾನೆ, ನಮ್ಮ ಶತ್ರು ದೊಡ್ಡ ಅಪರಾಧವನ್ನು ಮಾಡಿದ್ದಾನೆ ಅನ್ನುವಂಥ ಮಾತನ್ನು ಖಮೇನಿ ಹೇಳ್ತಾ ಇದ್ದಾರೆ. ಅವನಿಗೆ ಶಿಕ್ಷೆಯಾಗಬೇಕು, ಶಿಕ್ಷೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಖಮೇನಿ ಇಲ್ಲಿ ದೃಢಪಡಿಸ್ತಾ ಇರುವಂಥದ್ದು. ಅಂದರೆ ಯುದ್ಧವನ್ನು ಮತ್ತಷ್ಟು ತೀವ್ರಗೊಳಿಸುವಂಥದ್ದು ಕಡೆಗೆ ಇರಾನ್ ಈಗಲೂ ಕೂಡ ಹೊರಡ್ತಾ ಇದೆ. ಇದರ ನಡುವೆ ಹರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಬೇರೆ ದೇಶಗಳಿಗೆ ತೈಲ ಪೂರೈಕೆ ಆಗ್ತಾ ಇದೆ. ಆ ಹರ್ಮುಜ್ ಜಲಸಂಧಿಯನ್ನು ಈಗ ಸ್ಥಗಿತಗೊಳಿಸೋದ್ರ ಕಡೆಗೆ, ಅದನ್ನು ಕಂಟ್ರೋಲ್ ಮಾಡೋದ್ರ ಕಡೆಗೆ ಇರಾನ್ ಹೋಗ್ತಾ ಇದೆ. ಇರಾನ್ಗೆ ಇರುವಂತಹ ಅಂದರೆ ಇದೊಂದು ರೀತಿಯಂತಹ ಜಲಯುದ್ಧವನ್ನು ಈಗ ಸಾರುತ್ತೆ. ಇದು ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ಯುದ್ಧ ಮಾತ್ರ ಆಗೋದಿಲ್ಲ, ಇದು ಜಾಗತಿಕ ಮಟ್ಟದಲ್ಲೂ ಕೂಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಬಹುದು. ಯಾಕಂದರೆ ಈ ಜಲಸಂಧಿಯಿಂದಲೇ 40% ಕಚ್ಚಾ ತೈಲಗಳು ಪೂರೈಕೆ ಆಗ್ತವೆ. ಬೇರೆ ಬೇರೆ ದೇಶಗಳಿಗೆ ಹೋಗುವಂತಹ ಕಚ್ಚಾ ತೈಲ ಈ ಜಲಸಂಧಿಯನ್ನು ಹಾದು ಹೋಗ್ತಾ ಇರುವಂತಹ ಕಾರಣಕ್ಕಾಗಿಯೇ ಇದು ಬಹಳ ಸ್ಟ್ರಾಟಜಿಕ್ ಪಾಯಿಂಟ್ ಆಗಿದೆ. ಇದು ಕೊಲ್ಲಿ ರಾಷ್ಟ್ರಗಳಿಗೆ ಕನೆಕ್ಟ್ ಮಾಡುವಂತಹ ಜಲಸಂಧಿ ಆದರೂ ಕೂಡ ಅದರ ಮೇಲೆ ಇರಾನ್ ತನ್ನ ಹಿಡಿತವನ್ನು ಸಾಧಿಸುತ್ತೆ. ಈ ಜಲಸಂಧಿಯಿಂದಲೇ ಹರ್ಮುಜ್ ಜಲಸಂಧಿ ಮುಚ್ಚಿದರೆ ವಿಶ್ವಕ್ಕೆ ಕಚ್ಚಾ ತೈಲದ ಸಂಕಷ್ಟ ಎದುರಾಗಬಹುದು. ಅಂಥದ್ದೊಂದು ಸಂಕಷ್ಟವನ್ನು ಸೃಷ್ಟಿಸೋದ್ರ ಕಡೆಗೆ ಈಗ ಇರಾನ್ ಹೆಜ್ಜೆ ಇಡ್ತಾ ಇರುವಂಥದ್ದು ಕೂಡ ಇದು ಅಪಾಯದ ಮುನ್ಸೂಚನೆಯನ್ನು ತೋರಿಸ್ತಾ ಇದೆ ಜಾಗತಿಕ ಮಟ್ಟದಲ್ಲಿ. ಯಾಕಂದರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವುಗಳ ಬೆಲೆ ಏರಿಕೆ, ಈ ಯುದ್ಧದ ಪರಿಣಾಮ, ನೇರವಾದಂತಹ ಪರಿಣಾಮ ಈ ಬೆಲೆ ಏರಿಕೆಯ ಮೂಲಕವಾಗಿ ಮತ್ತಷ್ಟು ವಿಸ್ತಾರಗೊಳ್ಳುವಂತಹ ಸಾಧ್ಯತೆಯು ಕೂಡ ಇದ್ದೇ ಇದೆ. ಆಲ್ರೆಡಿ ಇದರ ಪರಿಣಾಮಗಳು ಒಂದೊಂದಾಗಿ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಗೋಚರಿಸೋದಕ್ಕೆ ಶುರುವಾಗಿರುವಂಥದ್ದು. ಭಾರತ, ಚೀನಾ, ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳಿಗೆ ಈಗ ಇರಾನ್ ಒಂದು ವೇಳೆ ಈ ಒಂದು ಜಲಸಂಧಿಯನ್ನೇನಾದ್ರದ್ದು ನಿಲ್ಲಿಸ್ತು, ಅದನ್ನು ಸ್ಟಾಪ್ ಮಾಡ್ತು, ಅದನ್ನು ಸ್ಥಗಿತಗೊಳಿಸೋದ್ರ ಕಡೆಗೆ ಹೋಯಿತು ಅಂತೇಳಿ ಆದರೆ ಅದರ ಪರಿಣಾಮ ಬೇರೆ ಬೇರೆ ದೇಶಗಳಿಗೂ ಕೂಡ ತಟ್ಟುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ದೊಡ್ಡ ಪ್ರಮಾಣದಲ್ಲಿ ಆ ಜಲಸಂಧಿಯನ್ನು ದಾಟಿನೇ ಕಚ್ಚಾ ತೈಲ ಪೂರೈಕೆ ಆಗಬೇಕಾಗತ್ತೆ, ವಿಶ್ವದ ಕಡೆಗೆ ಅದು ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ. ಅಂಥ ಕಡೆಯಲ್ಲಿನೇ ಈಗ ಅದನ್ನೇ ಸ್ಟಾಪ್ ಮಾಡಿಸೋದ್ರ ಕಡೆಗೂ ಕೂಡ ಇರಾನ್ ಹೊರಟಿದೆ. ಹೀಗೆ ಯುದ್ಧ ಅನ್ನುವಂಥದ್ದು ಒಂದು ತಂತ್ರಕ್ಕೆ ಮತ್ತೊಂದು ಪ್ರತಿತಂತ್ರದ ಸ್ವರೂಪದಲ್ಲಿ ಸಾಗ್ತಾ ಇದೆ. ಸೇಡಿಗೆ ಸೇಡನ್ನು ತೀರಿಸ್ಕೊಳ್ತಾ ಇದೆ ಇರಾನ್. ಇದರ ಪರಿಣಾಮ ಭೀಕರವಾಗಿ ಗೋಚರಿಸ್ತಾ ಇರುವಂಥದ್ದು. ಬಹುಶಃ ಈ ಯುದ್ಧ ಯಾವ ಹಂತದಲ್ಲಿ ನಿಲ್ಲುತ್ತೆ ಅನ್ನೋದನ್ನು ಇಡೀ ವಿಶ್ವ ಸಮುದಾಯ
ಎದುರು ನೋಡ್ತಾ ಇರುವಂಥದ್ದು. ಭಾರತವು ಕೂಡ ಅಪೀಲ್ ಮಾಡ್ತಾ ಇದೆ, ನೀವು ಯುದ್ಧವನ್ನು ನಿಲ್ಲಿಸಿ, ಇದು ಯುದ್ಧದ ಕಾಲ ಅಲ್ಲ ಅನ್ನುವಂಥದ್ದು ಭಾರತ ಹೇಳ್ತಾ ಇರೋದು. ಆದರೆ ಯುದ್ಧೋನ್ಮಾದದಲ್ಲಿರುವಂತಹ ಈ ರಾಷ್ಟ್ರಗಳು ಯುದ್ಧವನ್ನು ನಿಲ್ಲಿಸ್ತಾವ ಇಲ್ವಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ.